ನಮಸ್ಕಾರ. ನಮ್ಮ ವಿಶೇಷ ವರದಿಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ರಾಜಧಾನಿ ಬೆಂಗಳೂರಿನ ವಿಜಯನಗರದಲ್ಲಿ ಶ್ರೀ ಕಾಗಿನೆಲೆ ಮಹಾಸಂಸ್ಥಾನ ಕನಕ ಗುರುಪೀಠ ಹಾಗೂ ಹೊಸದುರ್ಗ ಶಾಖಾ ಮಠದ ಜಂಟಿ ಆಶ್ರಯದಲ್ಲಿ ಅತ್ಯಂತ ವೈಭವದಿಂದ ನೆರವೇರಿದೆ ಪ್ರತಿಭಾ ಪುರಸ್ಕಾರ 2026. ಈ ಭವ್ಯ ಸಮಾರಂಭದ ಸಂಪೂರ್ಣ ವರದಿ ನೋಡೋಣ ಬನ್ನಿ. ಸಾಧನೆಗೆ ವಯಸ್ಸಿನ ಹಂಗಿಲ್ಲ, ಶ್ರಮಕ್ಕೆ ಸೋಲಿಲ್ಲ. ಪ್ರತಿಭೆಯನ್ನು ಗುರುತಿಸಿ ಪ್ರೋತ್ಸಾಹಿಸಿದಾಗ ಮಾತ್ರ ಸಮಾಜದಲ್ಲಿ ಇನ್ನಷ್ಟು ಸಾಧಕರು ಹೊರಹೊಮ್ಮಲು ಸಾಧ್ಯ. ಅಂತೆಯೇ ಶ್ರೀ ಕಾಗಿನೆಲೆ ಮಹಾಸಂಸ್ಥಾನ ಕನಕ ಗುರುಪೀಠ ಹಾಗೂ ಹೊಸದುರ್ಗ ಶಾಖಾ ಮಠದ ಜಂಟಿ ಆಶ್ರಯದಲ್ಲಿ ರಾಜಧಾನಿ ಬೆಂಗಳೂರಿನ ವಿಜಯನಗರದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಪ್ರತಿಭಾ ಪುರಸ್ಕಾರ 2026 ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಶೈಕ್ಷಣಿಕ, ಸಾಮಾಜಿಕ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ತಾರುಣ್ಯದ ಕ್ರಾಂತಿಗೆ ಬೆನ್ನೆಲುಬಾಗಿ ನಿಲ್ಲುವುದು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿತ್ತು. ಈ ಅರ್ಥಪೂರ್ಣ ಹಾಗೂ ಸ್ಫೂರ್ತಿದಾಯಕ ಸಮಾರಂಭವನ್ನು ನಗರಾಭಿವೃದ್ಧಿ ಸಚಿವರಾದ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರು ದೀಪ ಬೆಳಗಿಸುವುದರ ಮೂಲಕ ಅಧಿಕೃತವಾಗಿ ಉದ್ಘಾಟಿಸಿದರು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಸಚಿವರು, ವಿದ್ಯಾರ್ಥಿಗಳಿಗೆ ಹಾಗೂ ಸಾಧಕರಿಗೆ ನೀಡುವುದು ಬರೀ ಪ್ರಶಸ್ತಿಯಲ್ಲ, ಅದು ಅವರ ಮುಂದಿನ ಭವಿಷ್ಯದ ಜವಾಬ್ದಾರಿ. ಇಂತಹ ಕಾರ್ಯಕ್ರಮಗಳು ಯುವ ಜನತೆಯಲ್ಲಿ ಹೊಸ ಭರವಸೆ ಮತ್ತು ಉತ್ಸಾಹವನ್ನು ತುಂಬುತ್ತವೆ ಎಂದು ಅಭಿಪ್ರಾಯಪಟ್ಟರು. ರಾಜ್ಯ ಪರಿಸರ ಮೌಲ್ಯ ಮಾಪನದ ಕಮಿಟಿಯ ಅಧ್ಯಕ್ಷರಾದಂತಹ ಎನ್ ಮಹೇಶ್ ಅವರೇ, ಮತ್ತೆ ನಮ್ಮ ದೇಹದಾಡಿ ಪಟ್ಟಣದಂತಹ ರವಿ ಅವರೇ, ನಮ್ಮ ಪಕ್ಷದ ಮುಖಂಡರಾದಂತಹ ನಿಕೇತ್ ರಾಜರವರೇ, ಮತ್ತೆ ಹಾಸನ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂತಹ ಪಟೇಲ್ ಶಿವಪ್ಪ ಅವರೇ, ಮತ್ತೆ ಉದ್ಯಮಿಗಳಾದಂತಹ ಸುನಿಲ್ ಜಯರಾಜ್ ಅವರೇ, ಇನ್ಸೈಟ್ ಅಕಾಡೆಮಿಯ ಮುಖ್ಯಸ್ಥರಾದಂತಹ ವಿನಯ್ ಕುಮಾರ್ ಅವರೇ, ಮತ್ತೆ ಆಸ್ಕರ್ ಪ್ರಶಸ್ತಿಗೆ ಭಾಗಿಯಾಗಿರುವಂತಹ ತಮಿಳುನಾಡು ನಮ್ಮ ಸಮುದಾಯದ ಬೆಳ್ಳಿ ಬೊಮ್ಮನ್ರವರೇ, ಮತ್ತೆ ಅದೇ ರೀತಿ ಪದ್ಮಶ್ರೀ ಪ್ರಶಸ್ತಿಗೆ ಪುರಸ್ಕೃತರಾದಂತಹ ನಮ್ಮ ಸಮುದಾಯದವರೇ ಆದಂತಹ ಸುಶೀಲಾ ಕೃಷ್ಣನ್ ಅವರೇ, ಮತ್ತೆ ಮಾಜಿ ಸಭಾಪತಿಗಳಾದಂತಹ ರಘುನಾಥ್ ರಾವ್ ಮಲ್ಕಾಪುರೆ ಅವರ ವೇದಿಕೆಯಲ್ಲಿ ಬಹಳಷ್ಟು ಜನ ಇದ್ದಾರೆ. ಎಲ್ಲ ಅತಿಥಿ ಆಗಂತ ಗಣ್ಯರಿಗೂ ಕೂಡ ಸ್ವಾಗತವನ್ನು ಕೊಡ್ತಾ, ಮತ್ತೆ ಎಲ್ಲರಿಗಿಂತ ಹೆಚ್ಚಾಗಿ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಲಿಕ್ಕೆ ವೇದಿಕೆ ಮುಂಭಾಗ ನಿಂತಿರುವಂತಹ ನಮ್ಮೆಲ್ಲ ಅಣ್ಣ ತಮ್ಮಂದ್ರೆ, ತಾಯಂದ್ರೆ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಒಂದು ಕಾರ್ಯಕ್ರಮಕ್ಕೆ ಕೇಂದ್ರ ಬಿಂದುಗಳಾಗಿರುವಂತಹ ಉತ್ತಮ ಸಾಧನೆ ಮಾಡುವಂತಹ ಅಂಕಗಳನ್ನು ಕಳಿಸಿರುವಂತಹ ವಿದ್ಯಾರ್ಥಿನಿಯರ ಎಲ್ಲರಿಗೂ ಕೂಡ ಹೃತ್ಪೂರ್ವಕವಾದ ನಮಸ್ಕಾರಗಳು. ಇದು ಮುಂದುವರಿಬೇಕು ಅಂತಂದ್ರೆ ಶಿಕ್ಷಣನೇ ಮೊದಲು. ಅದಕ್ಕೆ ಅಂಬೇಡ್ಕರ್ ಅವರು ಹೇಳಿರೋದು, ಹೇಗೆ ಹುಲಿ ಹಾಲನ್ನು ಕುಡಿದಂತ ಹುಲಿಮಗಳು ಗರ್ಜಿಸ್ತವೆ, ಆ ರೀತಿ ಶಿಕ್ಷಣ ಹಾಲನ್ನು ಕುಡಿದವರು ಖಂಡಿತ ಗರ್ಜಿಸಲೇಬೇಕು. ಶಿಕ್ಷಣ ಅರಿವು ಜಾಗೃತಿಯನ್ನು
ಶಿಕ್ಷಣ ಕೇವಲ ಒಂದು ಜೀವನೋಪಾಯ ಮಾತ್ರ ಕಟ್ಟೋದಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ. ಬದಲಾಗಿ ಸಮಾಜದಲ್ಲಿ ಏನು ನಡೀತಾ ಇದೆ, ನಾವು ಯಾಕೆ ಹಿಂದುಳಿದಿದ್ದೀವಿ, ಯಾಕೆ ಕೆಲವರು ಮಾತ್ರ ಮುಂದುವರಿದ್ದಾರೆ, ನಮ್ಮ ಹಕ್ಕುಗಳಿವೆ, ನಾವು ಹಕ್ಕುಗಳನ್ನು ಪಡಿಬೇಕಾದ್ರೆ ಯಾವ ರೀತಿ ಹೋರಾಟ ಮಾಡಬೇಕು, ಇದೆಲ್ಲ ಜಾಗೃತಿನ ಪಡಿಬೇಕಂತಂದ್ರೆ ಶಿಕ್ಷಣ ಬಹಳ ಮುಖ್ಯ. ಹಾಗಾಗಿ ಹಿಂದುಳಿದವರು ಶಿಕ್ಷಣನ ಪಡಿಲೇಬೇಕು. ಶಿಕ್ಷಣನೇ ನಮ್ಮ ಅಭಿವೃದ್ಧಿಗೆ ಮೊದಲನೇ ಮೆಟ್ಟಿಲು. ಹಾಗಾಗಿ ನಮ್ಮೆಲ್ಲ ಒಂದು ತಂದೆ ತಾಯಿಗಳನ್ನ ಹೇಳಿದ್ರೇನಪ್ಪ ಅಂತಂದ್ರೆ, ನಿಮ್ಮ ಮಕ್ಕಳಿಗೆ ನೀವು ಆಸ್ತಿ ಮಾಡ್ಕೊಡ್ತಿರೋ ಬಿಡ್ತಿರೋ, ಬೇರೆ ಏನು ಮಾಡ್ಕೊಡ್ತಿರೋ ಬಿಡ್ತಿರೋ, ಆದರೆ ಶಿಕ್ಷಣ ಮಾತ್ರ ದಯವಿಟ್ಟು ಕೊಡಬೇಕು. ಮತ್ತೆ ಅವ್ರನ್ನ ಬರೀ ಸಾಕ್ಷರತೆ ಮಾಡಿದ್ರೆ ಮಾತ್ರ ಸಾಲದು, ಅವ್ರು ಬರೀ ಬೇಸಿಕ್ ಎಜುಕೇಶನ್ ತಿಳ್ಕೊಂಡ್ರೆ ಮಾತ್ರ ಸಾಲದು, ಅವ್ರು ಹೈಯರ್ ಎಜುಕೇಶನ್ ಪಡಬೇಕು, ಉನ್ನತ ಶಿಕ್ಷಣ ಪಡಬೇಕು. ಈ ಸಮಾರಂಭದ ಪ್ರಮುಖ ಆಕರ್ಷಣೆಯಾಗಿ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸಾಧನೆ ಮಾಡಿದ ಮಹನೀಯರಿಗೆ ಗೌರವಾನ್ವಿತ ಕನಕ ಚೇತನ ಪ್ರಶಸ್ತಿ ಪ್ರದಾನ ಮಾಡಿ ಸನ್ಮಾನಿಸಲಾಯಿತು. ಅಷ್ಟೇ ಅಲ್ಲದೆ ಶೈಕ್ಷಣಿಕ ಕ್ಷೇತ್ರದಲ್ಲಿ ಅತ್ಯುತ್ತಮ ಅಂಕ ಗಳಿಸಿ ಸಾಧನೆ ಮಾಡಿದ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಗುರುತಿಸಿ ಅವರ ಶ್ರಮಕ್ಕೆ ತಕ್ಕ ಪ್ರತಿಫಲವಾಗಿ ಸನ್ಮಾನಿಸಲಾಯಿತು. ವಿದ್ಯಾರ್ಥಿಗಳ ಮುಖದಲ್ಲಿ ಮಿಂಚುತ್ತಿದ್ದ ನಗೆ ಮತ್ತು ಹೆತ್ತವರ ಕಣ್ಣಿನಲ್ಲಿ ಮೂಡಿದ ಆನಂದ ಬಾಷ್ಪ ಈ ಕಾರ್ಯಕ್ರಮಕ್ಕೆ ಇನ್ನಷ್ಟು ಮೆರುಗು ನೀಡಿತು. ವ್ಯವಸ್ಥಾಪಕ ನಿರ್ದೇಶಕರು ಡಿ ದೇವರಾಜ್ ಅರಸು, ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ, ಶ್ರೀ ನಿಕೇತ್ ರಾಜ್ ಮೌರ್ಯರವರು ಉಪಾಧ್ಯಕ್ಷರು, ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ, ಶ್ರೀ ಅನೂಪ್ ರೇವಣ್ಣನವರು, ಖ್ಯಾತ ಚಲನಚಿತ್ರ ನಟರು ಬೆಂಗಳೂರು, ಶ್ರೀ ಅಶೋಕ ಭಾಗಿ ಎಡಬ್ಲ್ಯೂ ಬಿಡಿಎ ಬೆಂಗಳೂರು, ಶ್ರೀ ಮಂಜುನಾಥ್ ಆಯುಕ್ತರು ಉಡುಪಿ ನಗರಾಭಿವೃದ್ಧಿ ಪ್ರಾಧಿಕಾರ, ಶ್ರೀ ಮಂಜುನಾಥ್ ಪ್ರಧಾನ ವ್ಯವಸ್ಥಾಪಕರು ಕರ್ನಾಟಕ ರಾಜ್ಯ ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮ, ಶ್ರೀ ಕೆ ಅಯ್ಯಣ್ಣ ಬಡವಾಟಿ ಅಧ್ಯಕ್ಷರು, ಕಲ್ಯಾಣ ಕರ್ನಾಟಕ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರಾಯಚೂರು, ಶ್ರೀ ಈ ಪುಣ್ಯ ಕಾರ್ಯಕ್ರಮ ಕಾಗಿನೆಲೆ ಕನಕ ಗುರುಪೀಠದ ಅಧ್ಯಕ್ಷರಾದ ಶ್ರೀ ನಿರಂಜನಾನಂದಪುರಿ ಸ್ವಾಮೀಜಿ ಹಾಗೂ ಹೊಸದುರ್ಗ ಶಾಖಾ ಮಠದ ಶ್ರೀ ಈಶ್ವರಾನಂದಪುರಿ ಸ್ವಾಮೀಜಿ ಅವರ ದಿವ್ಯ ಸಾನ್ನಿಧ್ಯ ಮತ್ತು ಆಶೀರ್ವಚನದೊಂದಿಗೆ ಶೋಭಿಸಿತು. ಶಿಕ್ಷಣ ಪಡ್ಕೊಳ್ಬೇಕು ಅನ್ನೋ ಹಂಬಲ ಇದೆಯಲ್ಲ, ಅದು ಬಹಳ ಮುಖ್ಯ ಅನ್ನೋದು. ನಮಗೆ ಬಹಳ ಮುಖ್ಯವಾಗಿ ನಾವು ಶೈಕ್ಷಣಿಕ ಕ್ಷೇತ್ರದಲ್ಲಿ ಹೆಚ್ಚು ಪ್ರಗತಿಯನ್ನ ಸಾಧಿಸಬೇಕಾಗಿದೆ. ಹಲವು ಕ್ಷೇತ್ರಗಳಿದೆ, ಕೇವಲ ಬೇರೆ ಬೇರೆ ಒಂದೇ ಕ್ಷೇತ್ರ ಅಲ್ಲ, ಕ್ಷೇತ್ರಗಳು ಬಹಳಷ್ಟು ಇದಾವೆ. ಕ್ರೀಡೆ, ಸಾಹಿತ್ಯ, ಬೇರೆ ಬೇರೆ ಕ್ಷೇತ್ರಗಳಿವೆ. ಆ ಎಲ್ಲ ಕ್ಷೇತ್ರಗಳು ಕೂಡ ನಾವು ಕೆಲಸವನ್ನ ಮಾಡಬೇಕಾಗಿದೆ. ನಮ್ಮ ಮಕ್ಕಳಿಗೆ ಮಾರ್ಗದರ್ಶನ ಕೂಡ ಮಾಡಬೇಕು. ಯಾರು ಕೂಡ ಸನ್ಮಾನ ಮಾಡಿ ವೇದಿಕೆಗಳನ್ನ ಮಾಡ್ಕೊಳ್ಳೋದಿಲ್ಲ. ನಮ್ಮ ವೇದಿಕೆಗಳನ್ನ ನಾವೇ ಸೃಷ್ಟಿ ಮಾಡ್ಕೊಳ್ಬೇಕು, ನಮ್ಮ ಪ್ರತಿಭೆಗಳನ್ನ ನಾವೇ ಗೌರವಿಸಬೇಕು, ನಾವೇ ಪ್ರೋತ್ಸಾಹಿಸಬೇಕು ಅನ್ನುವಂತ ಒಂದು ದೊಡ್ಡ ಜವಾಬ್ದಾರಿ ಸಮಾಜದ ಮೇಲೆ ಐತೆ, ಶ್ರೀಮಠದ ಮೇಲೆ ಐತೆ. ಇವತ್ತು ಮಠ ಸ್ಥಾಪನೆಯಾಗಿ 34 ವರ್ಷಗಳಾಯಿತು. ಕಳೆದ 34 ವರ್ಷಗಳಿಂದ ಅದಕ್ಕೆ ಎಲ್ಲರೂ ಕೂಡ ಇದ್ದಾರೆ. ಅದರಿಂದ ಇದು ಸಮಾಜ ನಮ್ಗೇನು ಬಡತನ ಇಲ್ಲ, ಪ್ರತಿಭೆಗಳಿಗೆ ಬಡತನ ಇಲ್ಲ, ಬಹಳ ದೊಡ್ಡ ಶ್ರೀಮಂತಿಕೆ ಇರುವಂತಹ ಸಮಾಜ ಇದೆ. ಅದರಿಂದ ನಾವೆಲ್ಲರೂ ಕೂಡ ಈ ರೀತಿಯ ವೇದಿಕೆಗಳನ್ನ ಮಾಡೋದ್ರ ಮೂಲಕ ನಮ್ಮ ಮಕ್ಕಳಿಗೆ ಗೌರವಿಸುವುದು ಒಂದು ಅಪರೂಪವಾದ ಕಾರ್ಯಕ್ರಮವನ್ನ ನಾವು ಮಾಡಬೇಕಾಗಿದೆ ಅಂತ ಮತ್ತೆ ಈ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡಿ, ಈಗ ಬಂದಿರುವಂತಹ ಎಲ್ಲ ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ಬಹಳ ಸಮಾಧಾನದಿಂದ ಎಲ್ಲರನ್ನೂ ಗೌರವಿಸಬೇಕು. ದಿವ್ಯ ಸಮ್ಮುಖದ ಜೊತೆಗೆ ನಾಡಿನ ಪ್ರಮುಖ ಗಣ್ಯರಾದ ರಾಜ್ಯ ಗ್ಯಾರಂಟಿ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷರಾದ ಶ್ರೀ ಎಚ್.ಎಂ. ರೇವಣ್ಣ, ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರಾದ ಶ್ರೀಮತಿ ನಾಗಲಕ್ಷ್ಮಿ ಚೌಧರಿ, ವಿಧಾನ ಪರಿಷತ್ ಸದಸ್ಯರಾದ ಶ್ರೀ ಬಿ.ಎಸ್. ಶಿವಣ್ಣ ಹಾಗೂ ಶಾಸಕರಾದ ಶ್ರೀ ಡಿ. ರವಿಶಂಕರ್ ಹಾಗೂ ಮಾಜಿ ಸಭಾಪತಿಗಳಾದ ಶ್ರೀ ರಘುನಾಥ್ ರಾವ್ ಮಲ್ಕಾಪುರೆ ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಿ ಶುಭ ಹಾರೈಸಿದರು. ಸಮಾಜ ಕಟ್ಟುವ ಕಾಯಕದಲ್ಲಿ ಪ್ರತಿಭೆಗಳನ್ನು ಗುರುತಿಸಿ ಅವರನ್ನು ಸನ್ಮಾನಿಸುವ ಕಾಗಿನೆಲೆ ಸಂಸ್ಥಾನದ ಈ ಕಾರ್ಯಕ್ರಮ ನಿಜಕ್ಕೂ ಶ್ಲಾಘನೀಯ. ಪ್ರಶಸ್ತಿ ಪುರಸ್ಕೃತರಿಗೂ ಹಾಗೂ ಸನ್ಮಾನಿತ ವಿದ್ಯಾರ್ಥಿಗಳಿಗೂ ಶುಭ ಹಾರೈಕೆಗಳು. ನಮಸ್ಕಾರ ಮಾಡ್ತಾ, ನನ್ನ ತಂದೆ ಸಮಾನದಂತ ರೇವಣ್ಣವರಿದ್ದಾರೆ, ಮಳವಳ್ಳಿ ಶಿವಣ್ಣವರಿದ್ದಾರೆ, ಸಚಿವರಿದ್ದಾರೆ, ರಾಜು ಅವರಿದ್ದಾರೆ, ಪ್ರತಿಯೊಬ್ಬರಿಗೂ ವೇದಿಕೆ ಮೇಲಿರೋರು ಮತ್ತೆ ವೇದಿಕೆ ಕೆಳಗಡೆ ಇರುವಂತ ನನ್ನ ತಾಯಿ, ತಂದೆ, ಸಮಾನರಾದಂತ ನನ್ನ ಸಹೋದರ ಸಹೋದರಿ ಮತ್ತು ನನ್ನ ಎಲ್ಲ ಮಕ್ಕಳಿಗೂ ನನ್ನ ಆಶೀರ್ವಾದ ಮತ್ತು ಹಾರೈಕೆ. ನನ್ನ ಮಗಳು ಕೊಡುವಂತ ಕೈಯಾಗಿ ಬೆಳಿಬೇಕು ಅಂತ ಹೇಳಿ ನನ್ನನ್ನು ಓದಿಸ್ತಾರೆ. ನಾನು ಚೆನ್ನಾಗಿ ಓದ್ತೀನಿ, ಇಡೀ ಊರಿಗೆ ಮೊದಲನೇ ವಿದ್ಯಾವಂತೆ ಆಗ್ತೀನಿ, ಮೊದಲನೇ ಡಾಕ್ಟರ್ ಆಗ್ತೀನಿ. ಅದರಲ್ಲಿ ನಮ್ಮ ತಂದೆ ಇಲ್ಲ, ಬಟ್ ನಮ್ಮ ತಂದೆ ಸ್ಥಾನದಲ್ಲಿ ಪೂಜ್ಯ ಗುರುಗಳಿದ್ದಾರೆ, ಹಿರಿಯರಿದ್ದಾರೆ, ನಿಮ್ಮೆಲ್ಲರೂ ಪ್ರೀತಿ ಇದೆ. ಈ ಆಶೀರ್ವಾದ ಸಾಕು. ನಮ್ಗೆ ಎಷ್ಟೋ ಜನ ರಾಜಕಾರಣ ಎದುರಾದಾಗ ಎಷ್ಟು ಅಪಮಾನಗಳು, ಅವಮಾನಗಳು, ಇವರ ಹತ್ರ ಏನಾಗತ್ತಪ್ಪ,
ಇವಳ ಕೈಲಿ ಏನ್ ಸಾಧನೆ ಮಾಡಕ್ಕಾಗತ್ತಪ್ಪ ಅಂತ ಅವಮಾನ ಮಾಡೋದೇ ಹೆಚ್ಚು. ಆದ್ರೆ ನಿಮ್ಮೆಲ್ರಿಗೂ ಒಂದು ಮಾತು ಹೇಳ್ತೀನಿ, ಪ್ರಪಂಚದಲ್ಲಿ ಒಂದು ಅದ್ಭುತವಾದ ಶಕ್ತಿ ಇದೆ. ನೀವು ಕಷ್ಟಪಟ್ಟಿದ್ದೇ ಆದ್ರೆ, ನಿಮ್ಮ ಗುರಿಗೆ ಸಾಧನೆ ಮಾಡಿದ್ದೇ ಆದ್ರೆ, ಈ ಅದ್ಭುತ ಶಕ್ತಿ ನಿಮ್ಮನ್ನ ಕೈ ಹಿಡಿಯುತ್ತೆ, ನಿಮ್ಮ ಗುರಿ ಕಡೆ ಕರ್ಕೊಂಡು ಹೋಗುತ್ತೆ ಅನ್ನೋದಕ್ಕೆ ನಾನೊಂದು ಸಣ್ಣ ಉದಾಹರಣೆ ನಿಮಗೆ. ಆಗ್ತೀರಾ ಇಂಜಿನಿಯರ್ ಆಗ್ಬೇಕಾ? ಖಂಡಿತವಾಗ್ಲೂ ಆಗ್ತೀರಾ. IAS ಆಫೀಸರ್ ಆಗ್ಬೇಕಾ? ಖಂಡಿತವಾಗ್ಲೂ ಆಗ್ತೀರಾ. ಈ ರಾಜ್ಯದ ಮುಖ್ಯಮಂತ್ರಿ ಆಗ್ಬೇಕಾ? ಖಂಡಿತವಾಗ್ಲೂ ಆಗ್ತೀರಾ. ಯಾವಾಗ ಕಷ್ಟಪಟ್ಟಾಗ, ನಿಮ್ಮ ಆದಿಯಲ್ಲಿ ಸತ್ಯ ಇದ್ದಾಗ, ನಿಮಗೆ ಬೇಕಾಗಿರುವ ಜನ ಆ ಭಗವಂತ ಕಳಿಸ್ಕೊಡ್ತಾನೆ. ನೀವು ನಿಮ್ಮ ಗುರಿಯನ್ನ ಮುಟ್ಟಲೇಬಹುದು. ಇದಕ್ಕೆ ನಾವು ಅದ್ಭುತವಾದ ಶಕ್ತಿ ಈ ಪ್ರಪಂಚದಲ್ಲಿ ಇದೆ ಅಂತ ಹೇಳೋದು. ದಿಸ್ ಈಸ್ ಕಾಲ್ಡ್ ಲಾ ಆಫ್ ಯೂನಿವರ್ಸ್. ವಾಟ್ ಯು ಫೀಲ್, ವಾಟ್ ಯು ಥಿಂಕ್, ಯು ವಿಲ್ ಅಟ್ರಾಕ್ಟ್ ಅಂಡ್ ಯು ವಿಲ್ ಬಿಕಮ್. ಮಕ್ಕಳೇ, ಸೊ ಪ್ಲೀಸ್ ರೀಚ್ ಯುವರ್ ಗೋಲ್. ಮೂರನೇದು, ಒಂದು ಹತ್ತಿರುತ್ತೆ. ಒಂದು ಮರದ ಮೇಲೆ ಮೊಟ್ಟೆ ಇರುತ್ತೆ, ಕೆಳಗಡೆ ಒಂದು ಕೋಳಿ ಮರಿ ಇರುತ್ತೆ. ಆ ಕೋಳಿ ಮರಿನೂ ಮೊಟ್ಟೆ ಇಟ್ಟಿರುತ್ತೆ. ಮೇಲ್ಗಡೆ ಹತ್ತಿನ ಒಂದು ಮೊಟ್ಟೆ ಕೋಳಿ ಮರಿಯ ಗೂಡು. ಮಕ್ಕಳಂಗೆ ಆ ಮೊಟ್ಟೆಯನ್ನ ಒಂದೇನು ಕಾವಿಟ್ಟು ಎಲ್ಲ ಮಕ್ಕಳು ಹುಟ್ಟುತ್ತವೆ. ಅದರಲ್ಲಿ ಹತ್ತಿನ ಮರಿನೂ ಇರುತ್ತೆ. ಒಂದ್ಸಲ ಆ ಹತ್ತು ಮತ್ತೆ ಈ ಕೋಳಿ ಮರಿಗಳೆಲ್ಲ ಹೊಲಗಳಲ್ಲಿ ಹುಲ್ಲು ಕಡ್ಡಿ ಹುಳ ಪಳ ತಿನ್ಕೊಂಡು ಹೋಗ್ತಾ ಇರ್ತವೆ. ಆ ಹತ್ತು ಮರಿ ತಾಯಿ ಕೋಳಿಗೆ ಹೇಳುತ್ತೆ, ಅಮ್ಮ ಮೇಲ್ಗಡೆ ಒಂದು ಹದ್ದು ಆಗ್ತಾ ಇದೆ, ನಾನು ಅದರ ಹಾರ್ಬೇಕು ಅಂತ. ಅವಾಗ ಆ ತಾಯಿ ಕೋಳಿ ಮರಿ ಹೇಳುತ್ತೆ, ನಾವು ಕೋಳಿ ಮರಿ, ನಾವು ಹತ್ತಲ್ಲ, ನಾವು ಹಾರಕ್ಕಾಗಲ್ಲ, ನೀನ್ ಹಾರಂಗಿಲ್ಲ ಅಂತ ಆ ಕೋಳಿ ಮರಿ ಹೇಳುತ್ತೆ. ಸಾಯವರ್ಗು ಆ ಹದ್ದಿನ ಮರಿ ಕೋಳಿ ಮರಿ ತರ ಬದುಕುತ್ತೆ. ನಾನು ಯಾಕೆ ಈ ಮಾತು ಹೇಳ್ತೀನಂದ್ರೆ, ನಿಮ್ಗೆ ಹಾರಕ್ ಆಗತ್ತೆ ಅಂತ ನಿಮಗೆ ಗೊತ್ತಿದ್ರೆ ನೀವು ಹಾರಿ, ಆಕಾಶದ ಎತ್ತರಕ್ಕೆ ನೀವು ಹಾರಿ ಅಂತ ಹೇಳ್ತಾ ನಮ್ದು ಜೀರೋ ಸಾಧನೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾವು ಯಾರು ಏನು ಸಾಧನೆ ಮಾಡಿಲ್ಲ. ಆಸ್ಕರ್ ಪ್ರಶಸ್ತಿ ಅಂತಂದ್ರೆ ಸರ್ವಶ್ರೇಷ್ಠ ಪ್ರಶಸ್ತಿ. ಪದ್ಮಶ್ರೀ ಅಂತಂದ್ರೆ ಇಡೀ ರಾಷ್ಟ್ರದಲ್ಲಿ ಅತ್ಯುನ್ನತ ಗೌರವ. ಅವ್ರು ಈ ವೇದಿಕೆ ಮೇಲೆ ಅವ್ರು ಕೂತಿರೋದು, ಅವ್ರ ನಾವು ಕೂತಿರೋದು, ನಾವು ಪುಣ್ಯವಂತರ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಆಮೇಲೆ ಇಲ್ಲಿ ಹಲವಾರು ಪ್ರತಿಭೆಗಳು ಬಂದಿವೆ. ಸ್ವಾಮೀಜಿ ಅವರು ಹೇಳಿದ್ರು, ಪರ್ಸೆಂಟೇಜ್ ತೆಗೆದ ತಕ್ಷಣ ಪ್ರತಿಭೆಗಳು ಆಗೋದಿಲ್ಲ. ಬಟ್ ಆದರೂ ಕೂಡ ನೀವು ಕೂಡ ಅನೇಕರು ಬಡತನದಿಂದ ಬಂದಿದ್ದೀರಿ. ಈಗಲೂ ಕೂಡ ಗುಡಿಸಲಲ್ಲಿ ವಾಸಿ ಇರ್ಬೋದು ಅಂತ ಹೇಳ್ತೀನಿ ನಾನು. ಅಂತ ಕಷ್ಟದಲ್ಲಿ ಇವತ್ತು ಇಲ್ಲಿ ತನಕ ಬಂದಿದ್ದೀರಿ. ಇಲ್ಲಿಂದ ಈ ಒಂದು ಏನು ಬಂಡ್ಸ್ ಭವನ್ ಇದೆಯಲ್ಲ, ಇಲ್ಲಿಂದ ಎಕ್ಸಿಟ್ ಆಗಿ ರೈಟ್ ತಗೊಂಡು ಒಂದು 500 ಮೀಟರ್ ನೀವು ನಡ್ಕೊಂಡು ಹೋದ್ರೆ ಇನ್ಸೈಟ್ಸ್ IAS ಒಂದು IAS ಕೋಚಿಂಗ್ ಸೆಂಟರ್ ಸಿಗ್ತದೆ. ನಾನು ಕೂಡ ದಾವಣಗೆರೆ ಒಂದು ಹಳ್ಳಿಯಿಂದ ಬಡತನದಿಂದ ಬಂದು IAS ಅಧಿಕಾರಿ ಆಗಬೇಕಂತ ಕನಸ್ಕೊಂಡೆ. ಜವಾಹರ್ ನವೋದಯ ವಿದ್ಯಾಲಯದಲ್ಲಿ ಓದಿದೆ. KAS ಅಧಿಕಾರಿ ಆದೆ. 2 ವರ್ಷ PDO ಕೆಲಸ ಮಾಡಿದೆ. ಬಟ್ ಒಂದು ದೊಡ್ಡ ಕನಸಿತ್ತು, ಮಹಾತ್ಮ ವಿದ್ಯಾರ್ಥಿಗಳಿಂದ ಇನ್ಸೈಟ್ಸ್ IAS ಸಂಸ್ಥೆಯನ್ನು ಸ್ಥಾಪನೆ ಮಾಡಿದೆ. ಇವತ್ತು ಡೆಲ್ಲಿ ಮತ್ತು ಜಮ್ಮು ಕಾಶ್ಮೀರದಲ್ಲೂ ಕೂಡ ಬ್ರಾಂಚ್ ಇದೆ. ಸಾವಿರಾರು ವಿದ್ಯಾರ್ಥಿಗಳು IAS ಕೋಚಿಂಗ್ ಪಡಿತಾ ಇದ್ದಾರೆ. ಕರ್ನಾಟಕದ 15 ಜಿಲ್ಲೆಯಲ್ಲಿ ಇವತ್ತು ನನ್ನ ವಿದ್ಯಾರ್ಥಿಗಳು ಜಿಲ್ಲಾ ಪಂಚಾಯತ್ CEO, DC ಮತ್ತು SP ಕೆಲಸ ಮಾಡ್ತಾರೆ. ನೀವು ಮೊಬೈಲ್ ಅಲ್ಲಿ ಆಗಲೇ ಸ್ವಾಮೀಜಿಯವರಿಗೆ ತೋರಿಸ್ತಾ ಇದೆ, ಜೆಮಿನೈ ಮತ್ತು ಚಾಟ್ GPT ತೆಗೆದು ವಿಚ್ ಇಸ್ ದ ಸೌತ್ ಇಂಡಿಯಾಸ್ ನಂಬರ್ 1 IAS ಕೋಚಿಂಗ್ ಸೆಂಟರ್ ಅಂದ್ರೆ ಇನ್ಸೈಟ್ಸ್ IAS ಬರುತ್ತೆ. ಟಾಪ್ 5 IAS ಕೋಚಿಂಗ್ ಸೆಂಟರ್ಸ್ ಇನ್ ಇಂಡಿಯಾ, ಭಾರತ ದೇಶದಲ್ಲಿ ಯಾವುದು ಅಂತ ನೀವು ಸರ್ಚ್ ಮಾಡಿದ್ರೆ 3 ಅಥವಾ 4ನೇ ಸ್ಥಾನದಲ್ಲಿ ನಮ್ಮ IAS ಕೋಚಿಂಗ್ ಸೆಂಟರ್. ಈ ಒಂದು IAS ಕೋಚಿಂಗ್ ಸೆಂಟರ್ ಮೂಲಕ ನಾವು ನಮ್ಮ TV ಬೆಳಗಾವಿಯವರ ಒಂದು ಕಟ್ಟಡದಲ್ಲಿ ಇಲ್ಲೇ ಆಗಸ್ಟ್ನಿಂದ ನಮ್ಮ ಸಮಾಜದ 100 ಮಕ್ಕಳಿಗೆ, ಬಡ ಮಕ್ಕಳಿಗೆ ಸಂಪೂರ್ಣ ಉಚಿತವಾಗಿ KAS ಮತ್ತು ಗ್ರೂಪ್ C ಹುದ್ದೆಗಳಿಗೆ ಕೋಚಿಂಗ್ ನಾವು ಕೊಡ್ತಾ ಇದ್ದೀವಿ. ಯಾರು ಡಿಗ್ರಿ ಮಾಡಿರ್ತಾರೆ ಅವರಿಗೆ ಈ ಒಂದು ಸೌಲಭ್ಯನ ಪಡ್ಕೊಳ್ಳೋದಕ್ಕೆ ನೀವು ಹೇಳ್ಬೇಕು. ಸಂಪೂರ್ಣ ಉಚಿತವಾಗಿ, ನಮ್ಮ ಕಡೆಯಿಂದ ಏನು ಚಾರ್ಜ್ ಮಾಡಲ್ಲ. ಊಟ ವಸತಿ ಮಾತ್ರ ಒಂದು 5,000 ಅಥವಾ 6,000 ನೀವು ಖರ್ಚು ಮಾಡಬೇಕಾಗುತ್ತೆ. ಸುಮಾರು 4 ರಿಂದ 6 ತಿಂಗಳು ನಿಮಗೆ ಅತ್ಯುನ್ನತ ಗುಣಮಟ್ಟದ ಕೋಚಿಂಗ್ ಅನ್ನ ನಮ್ಮ ಕಡೆಯಿಂದ ನಾವು ಕೊಡ್ತೀವಿ. ಇವತ್ತು 73,000 ಸರ್ಕಾರಿ ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ. ಇನ್ನೊಂದು 1 ವರ್ಷದಲ್ಲಿ ನಡೆಯುತ್ತೆ. ಅದರಲ್ಲಿ KAS ಅಲ್ಲಿ ಕೂಡ 400 ಪೋಸ್ಟ್ ಇದಾವೆ.
ಯಾರು ನಿಮ್ಮ ಮಕ್ಕಳು ಡಿಗ್ರಿ ಮಾಡಿರ್ತಾರೆ ದಯವಿಟ್ಟು ಅವರಿಗೆ 1 ವರ್ಷದ UPSC ಕೋಚಿಂಗ್ ಕೊಡಿಸಿ. ನೀವು UPSC ಲೆವೆಲ್ ಕೋಚಿಂಗ್ ತಗೊಂಡ್ರೆ ಒಂದು ಸರ್ಕಾರಿ ಹುದ್ದೆ ಖಂಡಿತ ಕಾಯಂ ಆಗ್ತದೆ. ಇವತ್ತು ನಮ್ಮ ಸಮಾಜದ ದೊಡ್ಡ ಯೋಗಿ ಸಿದ್ದರಾಮಯ್ಯ ಸಾಹೇಬರು ಒಬ್ಬ ಕುರಿ ಕಾಯುವ ರಾಜಕೀಯದಲ್ಲಿ ಎಷ್ಟು ಎತ್ತರಕ್ಕೆ ಹೋಗ್ಬೋದು ಅನ್ನೋ ಒಂದು ಸಾಧ್ಯತೆಯನ್ನು ನಮ್ಮೆಲ್ಲರೂ ತೋರಿಸಿದ್ದಾರೆ. ಆ ಸಾಧ್ಯತೆಯನ್ನು ತೋರಿಸಿದ್ದಾರೆ. ಯಾಕಂತಂದ್ರೆ ಬಹಳ ಕಷ್ಟ ಅದು ಮುಖ್ಯಮಂತ್ರಿ ಆಗೋದು, ಮುಖ್ಯಮಂತ್ರಿ ಆಗಿ ಚೇರ್ ಉಳಿಸ್ಕೊಳ್ಳೋದು. ಅವರು ಆಗಲೇ ಸನ್ಮಾನ ಪಡ್ಕೊಂಡು ಹೋದ್ರು. ಅವರು ಕನಕ ಉದ್ಯಮಿಗಳ ಒಕ್ಕೂಟ ಅಂತಂದು ರಾಜ್ಯದ ತುಂಬಾ ಯಾರ್ಯಾರು ಉದ್ಯಮಿಗಳಿದ್ದಾರೆ ಅವನ್ನೆಲ್ಲ ಕೂಡ ಸಂಘಟಿಸ್ತಿದ್ದಾರೆ. ದಯವಿಟ್ಟು ಸಾವಿರಾರು ಉದ್ಯಮಿಗಳು ಯಾರು ತೆರೆಮರೆಯಲ್ಲಿ ಕೆಲಸ ಮಾಡ್ತಾ ಇದ್ದೀರಿ ಸಮಾಜದವರು, ನೀವು ಮುನ್ನೆಲೆ ಬಂದು ಆ ಒಂದು ಸಂಘಟನೆನ ಸೇರ್ಕೊಂಡ್ರೆ ನಮ್ಮ ಏನು ಕ್ಯಾಪಿಟಲ್ ಅಂತ ಹೇಳ್ತೀವಿ, ಬಂಡವಾಳ ಅನ್ನೋದು ಇನ್ನೂ ಗಟ್ಟಿ ಆಗ್ತಾ ಹೋಗ್ತದೆ. ನಮ್ಮ ಸಮಾಜಕ್ಕೆ ಬೇಕಾದಂತ ಮನ್ನಣೆ, ರೆಸ್ಪೆಕ್ಟ್ ಸಿಗ್ತಾ ಹೋಗ್ತದೆ. ಅಧಿಕಾರ ವರ್ಗದಲ್ಲಿ ಮಕ್ಕಳು ಇವತ್ತು PUC ಮಾಡಿದ ಮೇಲೆ IAS ಮಾಡಬೇಕು ಅನ್ನೋದಾದ್ರೆ ನೀವು ಒಂದು 2-3 ಕೆಲಸ ಮಾಡಬೇಕು. ಆಗ್ಲೇ ಕೇಳ್ತಾ ಇದ್ದೆ ಯಾವ ಕಾಲೇಜಲ್ಲಿ ಅಡ್ಮಿಷನ್ ಆಯ್ತು, highest ಪರ್ಸೆಂಟೇಜ್ ತೆಗೆದಿರಲ್ಲ. ನಮ್ಮ ಮಕ್ಕಳು ಹಲವಾರು ಪರೀಕ್ಷೆಗಳನ್ನ ಬರೆಯೋದೇ ಇಲ್ಲ PUC ಆದ್ಮೇಲೆ. ಅದರಲ್ಲಿ ಅತ್ಯಂತ ಮುಖ್ಯವಾದ ಪರೀಕ್ಷೆಗಳು ನೀವು ಅನ್ಕೊಂಡಿರೋದು CET ಮತ್ತು NEET. ಅವೆರಡನ್ನ ಬರೀತೀರಿ, ಒಳ್ಳೆ ರ್ಯಾಂಕ್ ತಗೊಂತೀರಿ, ಡಾಕ್ಟರ್, ಇಂಜಿನಿಯರ್ ಆಗ್ತೀರಿ. ಇಂಜಿನಿಯರ್ ಆದ್ರೆ ಕಂಪ್ಯೂಟರ್ ಸೈನ್ಸ್, AIML, EMC. ನಿಮ್ಮ ಮನೆ ಹತ್ರ ಯಾವ ಕಾಲೇಜ್ ಸಿಗುತ್ತೆ ಅದು ಬೆಂಗಳೂರಲ್ಲಿ ಸಿಕ್ಕರೆ ಅಲ್ಲಿ ಬರ್ತೀರಿ, IIT ಸಿಕ್ಕರೆ IIT ಹೋಗ್ತೀರಿ. ವೆಲ್ ಅಂಡ್ ಗುಡ್. ಇನ್ನೂ ಒಂದು 3-4 ಪರೀಕ್ಷೆಗಳು. IAT, ಐಸರ್ ಆಪ್ಟಿಟ್ಯೂಡ್ ಟೆಸ್ಟ್ ಅಂತ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಎಜುಕೇಶನ್ ಅಂಡ್ ರಿಸರ್ಚ್ ಅಂತ. ಐಸರ್ ಆಪ್ಟಿಟ್ಯೂಡ್ ಟೆಸ್ಟ್ ಬೆಂಗಳೂರಲ್ಲಿ ISC, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇದೆ, IISc. ಇವೆರಡು ಸಂಸ್ಥೆಗಳು ಭಾರತ ದೇಶದ ಅತ್ಯುನ್ನತ ವಿಜ್ಞಾನಕ್ಕೆ ಸಂಬಂಧಪಟ್ಟಂತ ಸಂಸ್ಥೆಗಳು. ನೀವು ಇಲ್ಲಿ ಹೋಗಿ ಡಿಗ್ರಿಗಳು ಮಾಡಿದ್ರೆ BS and MS ಇಂಟಿಗ್ರೇಟೆಡ್ ಡಿಗ್ರಿ ಅಂತ ಇರ್ತದೆ. ನೀವು ಇವತ್ತು ಸ್ಪೇಸ್ ರಿಸರ್ಚ್ ಅಲ್ಲಿ ಇರ್ಬೋದು, ಬಯೋಟೆಕ್ನಾಲಜಿ ಇರ್ಬೋದು, ಇವತ್ತು ಗೂಗಲ್ ಅಂತ, ಮೈಕ್ರೋಸಾಫ್ಟ್ ಅಂತ ಕಂಪನಿಗಳು ಕೋಟ್ಯಾಂತರ ಸಂಬಳ ಕೊಟ್ಟು ಇವತ್ತು ಹೈಯರ್ ಮಾಡ್ತಾ ಇದ್ದಾರೆ. ನಾವು ಜೀವನದಲ್ಲಿ ಎತ್ತರಕ್ಕೆ ಬೆಳಬೇಕು ಅನ್ನೋದಾದ್ರೆ ನಮ್ಮ ಮೊದಲನೇ ಗೋಲ್, ನಿಮ್ಮ ಮಕ್ಕಳು ಮೊದಲನೇ ಗೋಲ್ ಏನಾಗಿರ್ಬೇಕು, PUC ಆದ್ಮೇಲೆ ದ ಬೆಸ್ಟ್ ಇನ್ಸ್ಟಿಟ್ಯೂಷನ್, ಬೆಸ್ಟ್ ಯೂನಿವರ್ಸಿಟಿ ಇನ್ ಇಂಡಿಯಾ, ಅಲ್ಲಿ ಅಡ್ಮಿಷನ್ ತಗೊಳ್ಳೋದು ಮೊಟ್ಟ ಮೊದಲ ಗೋಲ್ ಆಗಿರ್ಬೇಕು. ಕೋರ್ಸ್ ಕಮ್ಸ್ ಸೆಕೆಂಡ್. ಯಾವ ಕೋರ್ಸ್ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಎಂತ ಇನ್ಸ್ಟಿಟ್ಯೂಷನ್, ಇವತ್ತು ಡಾಕ್ಟರ್ BR ಅಂಬೇಡ್ಕರ್ ಅವ್ರು ಯಾವ ಕೋರ್ಸ್ ಮಾಡಿದ್ರು ಅಂತ ಯಾರು ಕೇಳೋದಿಲ್ಲ. ಅವ್ರು ಫಾರಿನ್ಗೆ ಬಂದಿದ್ದು ಕೊಲಂಬಿಯಾ ಯೂನಿವರ್ಸಿಟಿಯಿಂದ ಬಂದ್ರು, ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಅಲ್ಲಿ ಗ್ರಾಜುಯೇಷನ್ ಪಡೆದ್ರು ಅಂತ ಹೇಳ್ತೀವಿ. ಅವ್ರ ಐಡೆಂಟಿಟಿ ಬಂದಿದ್ದು ವಿಶ್ವದ ಶ್ರೇಷ್ಠ ಯೂನಿವರ್ಸಿಟಿಗಳಲ್ಲಿ ಡಿಗ್ರಿ ಪಡೆದಿದ್ದಕ್ಕೆ. ಇವತ್ತು ನೀವು ಕೂಡ ಬಹಳಷ್ಟು ಜನ ಇಲ್ಲಿ IIT ಮಾಡಿರ್ತೀರಿ, NIT ಮಾಡಿರ್ತೀರಿ ಅಂತ ಅನ್ಕೊಂಡಿದ್ದೀರಿ. ಬಟ್ ಯಾರಿಗೆ ಸಾಧ್ಯತೆ ಇತ್ತು, ನೀವು ಆ ರೀತಿ ಬೆಸ್ಟ್ ಇನ್ಸ್ಟಿಟ್ಯೂಷನ್ ಏನಿದೆ, ಸೈನ್ಸ್ ಅಂದ್ರೆ ನಾನು ಹೇಳಿದೆ ಐಸರ್ ಮತ್ತು IISc. ಕಾಮರ್ಸ್ ಮಾಡ್ತೀನಿ ಅಂತಂದ್ರೆ ದ ಬೆಸ್ಟ್ ಕಾಲೇಜ್ ಇನ್ ಇಂಡಿಯಾ ಫಾರ್ ಕಾಮರ್ಸ್ ಯಾವುದು, ಶ್ರೀರಾಮ್ ಕಾಲೇಜ್ ಆಫ್ ಕಾಮರ್ಸ್, ಡೆಲ್ಲಿ ಯೂನಿವರ್ಸಿಟಿ. ನೀವು IAS ಮಾಡ್ತೀನಿ ಅಂದ್ರೆ IAS ಅಲ್ಲಿ ಐಚ್ಛಿಕ ವಿಷಯ ಇರುತ್ತೆ, ಸಮಾಜಶಾಸ್ತ್ರ, ರಾಜಕೀಯ ಶಾಸ್ತ್ರ, ಎಕನಾಮಿಕ್ಸ್, ಈ ರೀತಿ. ಆನರ್ಸ್, BA ಆನರ್ಸ್ ಇನ್ ದೀಸ್ ಕೋರ್ಸಸ್. ಬೆಸ್ಟ್ ಕಾಲೇಜಸ್ ಯಾವ್ದಾದ್ರು ಲೇಡೀಸ್ ಶ್ರೀರಾಮ್ ಕಾಲೇಜ್ ಅಂತ ಇದೆ, ಅದು ಡೆಲ್ಲಿ ಯೂನಿವರ್ಸಿಟಿನಲ್ಲಿ ಇದೆ. ಮಿರಾಂಡಾ ಹೌಸ್ ಅಂತಂದಿದೆ, ಹಿಂದೂ ಕಾಲೇಜ್ ಅಂತ ಇದೆ. ಈ ಎಲ್ಲ ಕಾಲೇಜ್ಗಳಲ್ಲಿ ಅಡ್ಮಿಷನ್ ಪಡೆಯುತ್ತಿರುವಂತಹ ಸಂಖ್ಯೆ, ಸಮಾಜದ ಮಕ್ಕಳ ಸಂಖ್ಯೆ ಅತ್ಯಂತ ಕಡಿಮೆ ಇದೆ. ನೀವು ಆ ಇನ್ಸ್ಟಿಟ್ಯೂಷನ್ಗಳಿಗೆ ಹೋಗಿ ಎಜುಕೇಶನ್ ಪಡೆದಿದ್ದಾರೆ. ಈಗ ಆ ಇನ್ಸ್ಟಿಟ್ಯೂಷನ್ ಎಂಟ್ರಿ ಪಡೆಯುವಂಥದ್ದು CUET, PUC ಆದ್ಮೇಲೆ ಇನ್ನೊಂದು ಎಂಟ್ರೆನ್ಸ್ ಎಕ್ಸಾಮ್ ಇದೆ, CUET, ಕಾಮನ್ ಯೂನಿವರ್ಸಿಟಿ ಎಂಟ್ರೆನ್ಸ್ ಟೆಸ್ಟ್. ನಾನು ಬಹಳಷ್ಟು ಕಡೆ ಪ್ರಶ್ನೆ ಕೇಳಿದಾಗ ಆಡಿಯನ್ಸ್ ಅಲ್ಲಿ 1,000 ಇರಲಿ 2,000 ಇರಲಿ ಎಕ್ಸಾಮ್ ಬಗ್ಗೆ ಕೇಳೇ ಇರೋದಿಲ್ಲ, ಮಕ್ಕಳು ಕೇಳಿರೋದಿಲ್ಲ, ಪೇರೆಂಟ್ಸ್ ಕೇಳಿರೋದಿಲ್ಲ. ಸೊ ನನಗೆ ನಮ್ಮ ಇನ್ಸ್ಟಿಟ್ಯೂಷನ್ಗೆ IAS ಮಾಡ್ತೀನಿ ಅಂತ ಬಂದಾಗ ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜಲ್ಲಿ ಬಂದವರು ಮಾಡಿದ್ದಾರೆ. ಬಟ್ ಅವರಿಗೆ ಯಾರು ಈ ಟಾಪ್ ಕಾಲೇಜಿಂದ ಬಂದಿರ್ತಾರೆ ಅವರಿಗಿಂತ 2-3 ಪಟ್ಟು ಎಫರ್ಟ್ ಹಾಕ್ಬೇಕಾಗುತ್ತೆ. ನಾನು ಪ್ರತಿ ವರ್ಷ ಟಾಪ್ 10 ಅಲ್ಲಿ ನೋಡ್ತೀನಿ ಯಾವ ಕಾಲೇಜಿಂದ ಗ್ರಾಜುಯೇಟ್ ಆಗಿದ್ದಾರೆ ಅಂತಂದು 3-4 ಜನ, ನಾನೇನು 4 ಕಾಲೇಜ್ ಹೆಸರು ಮೆನ್ಷನ್ ಮಾಡಿದೆ, ಅಲ್ಲಿಂದ ಟಾಪರ್ಸ್ ಬರ್ತಾರೆ. ಯಾಕಂದ್ರೆ ಅಂತ ಇನ್ಸ್ಟಿಟ್ಯೂಷನ್ ನಲ್ಲಿ ನಿಮಗಿಂತ ಜಾಸ್ತಿ ಸಾಮರ್ಥ್ಯ ಇರುವಂತ ಮಕ್ಕಳ ಒಂದು ಪರಿಚಯ ಆಗ್ತದೆ. ನಮ್ಮ ಸಾಮರ್ಥ್ಯ, ನಮ್ಮ ಪ್ರತಿಭೆಗೆ ದೊಡ್ಡ ವೇದಿಕೆಗಳು ಸಿಗ್ತವೆ, ಅವಕಾಶಗಳು ಸಿಗ್ತವೆ, ಸಂಪನ್ಮೂಲ ಸಿಗ್ತದೆ. ಆಮೇಲೆ ಎಕ್ಸ್ಪೋಜರ್ ಅಂತ ಹೇಳ್ತೀವಿ, ಮಾರ್ಗದರ್ಶನ ಸಿಗುತ್ತೆ. ಪ್ರಪಂಚದ ಬೆಸ್ಟ್ ಟ್ಯಾಲೆಂಟ್ಸ್ ಅವರೆಲ್ಲ ಬಂದು ಪಾಠ ಮಾಡ್ತಾರೆ, ಸೆಮಿನಾರ್ ಮಾಡ್ತಾರೆ. ನೀವು ಅವರ ಒಟ್ಟಿಗೆ ಇದ್ದಾಗ, ಅಂತ ದೊಡ್ಡ ವೇದಿಕೆ ಸಿಕ್ಕಾಗ ಈಗಿರುವ ಸಾಮರ್ಥ್ಯ ಇನ್ನೂ 100 ಪಟ್ಟು ಜಾಸ್ತಿ ಇರುವಂತ ಅವಕಾಶ ನಿಮಗೆ ಸಿಗ್ತದೆ. ಅದು ನಮಗೆ ಗೊತ್ತಿಲ್ಲ, ಎಕ್ಸಾಮ್ ಬರೆಯಲ್ಲ ನಾವು, ಬರೀದಂಗೆ ಇಲ್ಲೇ ಎಲ್ಲೋ ಲೋಕಲ್ ಸಿಕ್ತು ಅಂತ ಸೇರ್ಕೊಂಡು. 3ನೇ ಎಕ್ಸಾಮ್ ಫ್ಲಾಟ್ ಎಕ್ಸಾಮ್. ಇಲ್ಲಿ ಯಾರಾದ್ರೂ ಬಂದಿದ್ದೀರಾ? ಫ್ಲಾಟ್ ಎಕ್ಸಾಮ್, ಕಾಮನ್ ಲಾ ಅಡ್ಮಿಷನ್ ಟೆಸ್ಟ್. ಯಾರಾದ್ರೂ ಪ್ರಯತ್ನನಾದ್ರೂ ಮಾಡಿದ್ದೀರಾ? ಒಬ್ರು ಇಲ್ಲ.
ಇವತ್ತು ನೀವು ಪ್ರಯತ್ನ ಮಾಡದೇ ಇರೋದಕ್ಕೆ ಹೈಕೋರ್ಟ್ ಅಲ್ಲೆಲ್ಲ ತುಂಬಿಕೊಂಡಿರುವಂತ ನ್ಯಾಯಾಧೀಶರು ಅತ್ಯಂತ ಮುಂದುವರಿದ ಸಮಾಜಕ್ಕೆ ಸೇರಿದಂತವರು, ಸುಪ್ರೀಂ ಕೋರ್ಟ್ ಅಲ್ಲಿ ಇರುವಂತ ನ್ಯಾಯಾಧೀಶರು ಅತ್ಯಂತ ಮುಂದುವರಿದ ಸಮಾಜ ಹಾಗೂ ಅತ್ಯಂತ ಆಧುನಿಕ ಶ್ರೀಮಂತರ ಮಕ್ಕಳು, ದೊಡ್ಡ ದೊಡ್ಡ ನ್ಯಾಯಾಧೀಶರ ಮಕ್ಕಳು, ಸುಪ್ರೀಂ ಕೋರ್ಟ್ ಯಾರು IAS IPS ಅಧಿಕಾರಿಗಳಾಗಿರ್ತಾರೆ ಅವರ ಮಕ್ಕಳುಗಳು ಇವತ್ತು ಈ ಎಲ್ಲ ಲೋಯರ್ ಕೋರ್ಟ್ ಇಂದ ಹೈಯರ್ ಕೋರ್ಟ್ ಅಂತ ಕುತ್ಕೊಂಡಿದ್ದಾರೆ. ಯಾಕಂತಂದ್ರೆ ಕ್ಲಾಟ್ ಎಕ್ಸಾಮ್ ಬರೆದ್ರೆ ಪಕ್ಕದಲ್ಲಿ ಇಲ್ಲಿಂದ 3 ಕಿಲೋಮೀಟರ್ ಯಾರಿಗಾದ್ರೂ ಲಾನಲ್ಲಿ ಆಸಕ್ತಿ ಇತ್ತು ಅಂತಂದ್ರೆ ನ್ಯಾಷನಲ್ ಲಾ ಸ್ಕೂಲ್ ಆಫ್ ಇಂಡಿಯಾ ಯೂನಿವರ್ಸಿಟಿ ಅಂತ NLS ಅಂತಂದ್ರೆ ಇಲ್ಲಿಂದ ಕೇವಲ 3 ಕಿಲೋಮೀಟರ್ ದೂರ ಇದೆ. ಭಾರತ ದೇಶದ ನಂಬರ್ 1 ಕಾನೂನು ವಿಶ್ವವಿದ್ಯಾಲಯ, ಇಂಡಿಯಾ ನಂಬರ್ 1 ಲಾ ಯೂನಿವರ್ಸಿಟಿ ಇಲ್ಲೇ ಇದೆ, ಪಕ್ಕದಲ್ಲಿದೆ NLS. ಅಲ್ಲೇನಾದ್ರೂ ನಿಮ್ಮ ಮಗ ಅಥವಾ ಮಗಳು ಡಿಗ್ರಿ ಪಡೆದ್ರು ಅಂತಂದ್ರೆ ಯಾವ IITಗೂ ಕಡಿಮೆ ಇಲ್ಲ, IITಗಿಂತ ಜಾಸ್ತಿ ರೆಕಗ್ನಿಷನ್ ಇರುತ್ತೆ. ಯಾರಾದ್ರೂ ದೊಡ್ಡ ದೊಡ್ಡ ಯಾರು ಮಹಾನ್ ವ್ಯಕ್ತಿಗಳು ಇರ್ತಾರೆ, ನಿಮ್ಮ ಮಕ್ಕಳು ಎಲ್ಲಿ ಓದಿದ್ದಾರೆ, ಲೇಡಿ ಶ್ರೀರಾಮ್ ಕಾಲೇಜು, IIT ಖರಗ್ಪುರಿಗೆ ಒಬ್ಬರು ಹೇಳಿದ್ರು, IIT ಖರಗ್ಪುರ್ ನ್ಯಾಷನಲ್ ಲಾ ಸ್ಕೂಲ್ ಅಂತ ಹೇಳಿದ್ರೆ ಎದ್ದು ಬಿಟ್ಟು ನಿಮಗೆ ಹ್ಯಾಂಡ್ ಶೇಕ್ ಮಾಡಿ ಗೌರವ ಸೂಚಿಸ್ತಾರೆ. ನಗರಾಭಿವೃದ್ಧಿ ಪ್ರಾಧಿಕಾರ, ಶ್ರೀ ಮಂಜುನಾಥ್ ಪ್ರಧಾನ ವ್ಯವಸ್ಥಾಪಕರು, ಕರ್ನಾಟಕ ರಾಜ್ಯ ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮ, ಶ್ರೀ ಕೆ ಅಯ್ಯಣ್ಣ ಬಡವಾಟಿ ಅಧ್ಯಕ್ಷರು, ಕಲ್ಯಾಣ ಕರ್ನಾಟಕ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಟ್ರಸ್ಟ್ ರಾಯಚೂರು, ಶ್ರೀ ಅಜ್ಜಿ ಕುತ್ಕೊಳ್ಳಿ ಸರ್, ಈ ಕಡೆ ಬನ್ನಿ. ಈ ಸಮಾಜಕ್ಕಾಗಿ ಜೀವನ ಪರ್ಯಂತ ಗುರುತರವಾದಂತಹ ಗಣನೀಯವಾದಂತಹ ಸೇವೆಯನ್ನು ಮಾಡಿರ್ತಕ್ಕಂಥವರು. ಅವರ ಹೆಸರನ್ನು ಮತ್ತೊಮ್ಮೆ ನಾನು ಉಲ್ಲೇಖ ಮಾಡಲಿಕ್ಕೆ ಬಯಸ್ತೇನೆ. ಶ್ರೀ SS ರಾಜೀಗೌಡರು ಅಧ್ಯಕ್ಷರು, ಹಾವೇರಿ ನಗರ ಅಭಿವೃದ್ಧಿ ಪ್ರಾಧಿಕಾರ, ರಾಜಪ್ಪ ಚಿಂಗಳರು ಮಾನ್ಯ ಅಧ್ಯಕ್ಷರು, ಬೆಳಗಾವಿ ನಗರ ಕರ್ನಾಟಕ ಸರ್ಕಾರ, ಡಾಕ್ಟರ್ ಬಿ ದಿನೇಶ್ ಅವರು ನಿರ್ದೇಶಕರು, ಜಯದೇವ ಆಸ್ಪತ್ರೆ ಬೆಂಗಳೂರು, ಶ್ರೀ ಬಿ ಸೋಮಶೇಖರ್ ಮಾಜಿ ಅಧ್ಯಕ್ಷರು, ಸಾಯಲ ಕೃಷಿ ಬಂಧುಗಳೇ, ಬೆಂಗಳೂರು ನಗರ ಅಷ್ಟೇ ಏಕೆ ಇಡೀ ಕರ್ನಾಟಕ ರಾಜ್ಯ, ದಕ್ಷಿಣ ಭಾರತದಲ್ಲಿಯೇ UPSC ಪರೀಕ್ಷೆಗೆ ಕಾಗಿನೆಲೆ ಮಹಾಸಂಸ್ಥಾನ ಮಟ್ಟದ ಕಾರ್ಯದರ್ಶಿ ಆಗಿರುವಂತಹ ಮಂಜಪ್ಪ ಮಾಗೋಜಿ ಅವರೇ, ಬಹುಶಃ ಆಸ್ಕರ್ ಪ್ರಶಸ್ತಿ ಅಂತ ಹೇಳಿದ್ರೆ ಅದು ಬಹಳ ದೊಡ್ಡ ಪ್ರಶಸ್ತಿ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೊಡಮಾಡುವಂತಹ ಒಂದು ಪ್ರಶಸ್ತಿಯನ್ನ ಒಬ್ಬ ತಮಿಳುನಾಡಿನ ನಮ್ಮ ಬೆಳ್ಳಿ ಬೊಮ್ಮನಂತಹ ಕುರುಬ ಸಮುದಾಯದವರು ಪಡ್ಕೊಂಡಿದ್ದಾರಲ್ಲ, ಅದು ಬಹಳ ಮುಖ್ಯವಾದ. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ಇನ್ನಷ್ಟು ಅಪ್ಡೇಟ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ GTD ನ್ಯೂಸ್ ಕನ್ನಡ.